ಆರಂಭದಲ್ಲಿ ಈಗಾಗಲೇ ನಮ್ಮ ಮನಕ್ಕೆ ಬಂದು ಅನುಗ್ರಹಿಸಿರ್ತಕ್ಕಂಥ ಸಪತ್ನೀಕರಾದಂತಹ ಅಗಸ್ತ್ಯ ಋಷಿಗಳಿಗೆ, ಕಶ್ಯಪ ಋಷಿಗಳಿಗೆ, ಗೌತಮ ಋಷಿಗಳಿಗೆ, ವಸಿಷ್ಠ ಋಷಿಗಳಿಗೆ, ಭಾರದ್ವಾಜ ಋಷಿಗಳಿಗೆ, ಅತ್ರಿ ಋಷಿಗಳಿಗೆ, ಚವನರಿಗೆ, ಮುದ್ಗಲ ಋಷಿಗಳಿಗೆ ನಮ್ಮ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರೆಲ್ಲರ ಅನುಗ್ರಹದಿಂದ ಇವತ್ತು ನಾವು ವಿಶ್ವಾಮಿತ್ರ ಋಷಿಗಳ ಬಗ್ಗೆ ಯಥಾಮತಿಯಾಗಿ ಯಥಾಯೋಗ್ಯತೆಯಾಗಿ ಗುರುಗಳು ಹೇಳಿದ್ದಷ್ಟನ್ನು ನಾನು ಹೇಳಲಾರೆ. ನನ್ನ ಯೋಗ್ಯತೆ ಇದ್ದಷ್ಟು ನೀವೆಲ್ಲ ಸಜ್ಜನರು ನಿಮ್ಮ ಮುಂದೆ ನನ್ನ ಭಾವನೆಯನ್ನು, ನಾನು ತಿಳಿದಿದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. ಮೊದಲಿಗೆ ನಾವು ವಿಶ್ವಾಮಿತ್ರರು ಅಂತ ನಮ್ಮ ಮನಸ್ಸಿಗೆ ಬಂದ ತಕ್ಷಣ ನಮಗೆ ಬರೋದು ಛಲ. ವಿಶ್ವಾಮಿತ್ರರ ಮತ್ತೊಂದು ಪರ್ಯಾಯ ಪದ ಅಂದರೆ ಛಲರಿ. ನಾನು ಒಂದು ಆರಬ್ಧ ಅಂತರ್ಗಾಮಿತ್ವ ಅನ್ನೋ ಗುಣವನ್ನು ನಾವು ವಿಶ್ವಾಮಿತ್ರರಲ್ಲಿ ಕಾಣ್ತೇವೆ. ಭಗವಂತ ಹೇಳ್ತಾನೆ ಆ ಛಲ ಮನುಷ್ಯನಿಗೆ ಇರಬೇಕು. ಯಾವತ್ತು ನಾವು ವಯಸ್ಸಾದರೆ ನಮಗೆ ವಯಸ್ಸಾಗಲ್ಲ ರೀ. ನಾವು ಯಾವತ್ತು ನಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಕಳ್ಕೊತೀವೋ ಅವತ್ತು ನಾವು ಬಿದ್ವಿ ಅಂತಲೇ ಅರ್ಥ. ನಿನಗೆ 18 ವರ್ಷದ ಯುವಕ ಆಗಿರೋ ನೀನು ಮನಸ್ಸು ಆತ್ಮವಿಶ್ವಾಸ ಕಳ್ಕೊಂಡು ನಾನು ಸೋತೆ ಅಂತ ನೀನು ಸೊರಗಿದ್ರೆ ಅವತ್ತು ನೀ ಸತ್ತೆ ಅಷ್ಟೇ. ಆದರೆ 98 ವರ್ಷದ ಮುದುಕಾಗಿರೋ ಆತ್ಮವಿಶ್ವಾಸ, ನಾನು ತಿರುಪತಿ, ತಿರುಮಲ, ಶ್ರೀನಿವಾಸನ ನೋಡ್ತೀನಿ, ಬೆಟ್ಟ ಹತ್ಕೊಂಡು ಹೋಗ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಭಗವಂತ ನಿನ್ನಿಂದ ಮಾಡಿಸಿಯೇ ಮಾಡಿಸ್ತಾನೆ. ಆ ಛಲ ಕೊಡೋನು ಅವನೇ ಆಗಿದ್ದಾನೆ ಅಂತ ನಾವು ತಿಳಿತಾ, ಈಗ ವಿಶ್ವಾಮಿತ್ರ ಋಷಿಗಳು ಅವರು ಇಡೀ ಒಂದು ಸನಾತನ ಧರ್ಮದಲ್ಲಿ ಪ್ರಸಿದ್ಧರಾದಂತಹ ವಿಶ್ವಾಮಿತ್ರ ಗೋತ್ರದವರಿಗೆ ನಾವು ನಿಜವಾಗ್ಲೂ ನಮಗೇನಾದರೂ ಛಲ ಬೇಕು, ಆತ್ಮವಿಶ್ವಾಸ ಬೇಕು ಅಂದರೆ ವಿಶ್ವಾಮಿತ್ರ ಗೋತ್ರದಲ್ಲಿ ಉತ್ಪನ್ನರಾದಂತಹ ಸಜ್ಜನರಿಗೆ ಹೋಗಿ ನಾವು ನಮಸ್ಕಾರ ಮಾಡಿ ಬರಬೇಕಂತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ನಮಸ್ಕಾರ ಮಾಡ್ಬೇಕಾರೆ ಕೇವಲ ಮಾಡುವಂತಹ ವ್ಯಕ್ತಿ ಹೇಳ್ತಿರಲಿಲ್ಲ, ಮಾಡಿಸಿಕೊಳ್ಳುವಂತಹ ವ್ಯಕ್ತಿಯ ಗೋತ್ರವನ್ನು ಕೇಳೋರು. ಏನು ಆ ಗೋತ್ರದ ಉಚ್ಚಾರಣೆ ಪ್ರವರದೊಂದಿಗೆ ನಮಸ್ಕಾರ ಮಾಡಿದ್ರೆ ಆ ಒಳಗಡೆ ನಮ್ಮ ಋಷಿ ಮುನಿಗಳ ಆ ಗೋತ್ರ ಪ್ರವರ್ತಕರ ಚಿಂತನೆ ಮಾಡಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ಋಷಿ ಮುನಿಗಳು ನಮಗೆ ಅನುಗ್ರಹ ಮಾಡ್ತಿದ್ರು. ಅವರ ಗೋತ್ರ ಯಾವುದಿದೆಯಲ್ಲ ಆ ಋಷಿ ಮುನಿಗಳ ಅನುಗ್ರಹ ನಮಗಾಗೋದು ಅಂತ ಹೇಳ್ತಿದ್ರು. ಆ ಒಂದು ವೇದಕಾಲೀನದಲ್ಲಿ ಮಂತ್ರ ದ್ರಷ್ಟಾರರಾಗಿದ್ದಾರೆ. ಇವರಿಗೆ ಉನ್ನತ ಸ್ಥಾನ ಇದೆ. ಋಗ್ವೇದದ 3ನೇ ಮಂಡಲದ ಎಲ್ಲ ಮಂತ್ರಗಳಿಗೂ ಇವರೇ ಋಷಿಗಳಾಗಿದ್ದಾರೆ. ಋಗ್ವೇದಿಗಳಂತೂ ನಾವು ವಿಶ್ವಾಮಿತ್ರರಿಗೆ ಅನನ್ಯವಾಗಿ ಶರಣಾಗಲೇಬೇಕು. ನಮ್ಮದು ಋಗ್ವೇದರಿ ಅಂತ ವರ್ಷಕ್ಕೊಮ್ಮೆ ಬರುವಂಥ ಉಪಕರ್ಮದಲ್ಲಿ ಹೇಳ್ಕೊಳ್ಳೋದಲ್ಲ ರೀ. ನಾವು ಋಗ್ವೇದಿಗಳು ಅಂತ ಧೈರ್ಯವಾಗಿ ಒಂದು ಸಂತೋಷದಿಂದ ನಾವು ಹೇಳ್ಕೊಳ್ಳೋಣ, ವಿಶ್ವಾಮಿತ್ರರನ್ನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ, ಎಲ್ಲ ಋಗ್ವೇದದ ಎಲ್ಲ 3ನೇ ಮಂಡಲದ ಎಲ್ಲ ಮಂತ್ರಗಳಿಗೆ ಅವರೇ ಋಷಿಗಳಾಗಿದ್ದಾರೆ. ಈ ರೀತಿಯ ವಸಿಷ್ಠ, ವಾಮದೇವ, ಭಾರದ್ವಾಜ ಈ ಮೂರರ ತರುವಾಯ ವಿಶ್ವಾಮಿತ್ರರು ಒಂದು ಮಂತ್ರ ದ್ರಷ್ಟಾರರಾಗಿದ್ದಾರೆ. ಹೆಚ್ಚು ಮಂತ್ರಗಳ ದ್ರಷ್ಟಾರರು ಮೊದಲಿಗೆ ವಸಿಷ್ಠರು, ವಾಮದೇವರು ಮತ್ತು ಭಾರದ್ವಾಜರು. ಇವರ ನಂತರ ವಿಶ್ವಾಮಿತ್ರರು 502 ಮಂತ್ರಗಳ ವೇದ ಮಂತ್ರಗಳ ಅದಕ್ಕೆ ದ್ರಷ್ಟಾರರಾಗಿದ್ದಾರೆ ಅಂತ ತಿಳಿಬೇಕು. ಅವರು ವಿಶ್ವಾಮಿತ್ರರು ಒಂದು ಗೋತ್ರ ಪ್ರವರ್ತಕ ಋಷಿಗಳಾಗಿದ್ದಾರೆ. ಅವರ ವಿಶ್ವಾಮಿತ್ರರ ಆ ಒಂದು ಹೆಸರನ್ನು ನಾವು ಸಪ್ತ ಋಷಿಗಳ ಇದರಲ್ಲೂ ಕಾಣ್ತೇವೆ. ಈ ಒಂದು ವಿಶ್ವಾಮಿತ್ರರ ಬಗ್ಗೆ ನಮಗೆ ವಿವರವಾದಂತಹ ದೊರಕೋದು ಎಲ್ಲಿ ಅಂದರೆ ರಾಮಾಯಣದಲ್ಲಿ ವಿಶ್ವಾಮಿತ್ರರು ದಶರಥನ ಅರಮನೆಗೆ ಬರ್ತಾರೆ. ಆ ದಶರಥನ ಅರಮನೆಗೆ ಬಂದಾಗ ಅವರನ್ನು ವೇದವ್ಯಾಸರು ಈ ರಾಮಾಯಣದ ಇದನ್ನು ಹೇಳಬೇಕಾದ್ರೆ ಬ್ರಹ್ಮದೇವರ ಅನುಗ್ರಹ ಪಡೆದ ವಾಲ್ಮೀಕಿಗಳು ಹೇಳ್ತಾರೆ, ಅವರು ಹೇಗೆ ಬಂದರು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಅವರು ಯಾರು, ಅವರ ಗುಣದಿಂದ ನಾವು ತಿಳ್ಕೊಬೇಕಲ್ವ. ಕಠೋರ ಮಹಾತಪಸ್ವಿಗಳು, ಕಠೋರ ನಿಯಮಶಾಲಿಗಳು, ತೇಜಸ್ಸಿನಿಂದ ಜ್ವಲಿಸತಕ್ಕಂಥ ಇನ್ನೊಂದು ಸೂರ್ಯನಂತೆ ಅವರು ಬಂದಿದ್ದಾರೆ. ಅಂದರೆ ಸೂರ್ಯವಂಶದ ರಾಜನ ಮನೆಗೆ ಇನ್ನೊಂದು ಸೂರ್ಯನೇ ಬಂದನೇನೋ ಅನ್ನುವಂತೆ ತೇಜೋಮಯರಾಗಿ ಬಂದರು. ಆಗ ವಿಶ್ವಾಮಿತ್ರರು ದಶರಥನ ಹತ್ರ ಎಲ್ಲ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರು ಒಂದು ಮಾತನ್ನು ಹೇಳ್ತಾರೆ. ದಶರಥ ಮಹಾರಾಜ, ನಾನು ಒಂದು ಮಹಾಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ಈ ಮಾರೀಚ, ಸುಬಾಹು ಇವರೆಲ್ಲರಿಂದ ವಿಘ್ನ ಬರ್ತಾ ಇದೆ ನನಗೆ. ಅದರಿಂದ ರಾಮನನ್ನು ನನ್ನ ರಕ್ಷಣೆಗಾಗಿ, ಯಜ್ಞದ ರಕ್ಷಣೆಗಾಗಿ ಕಳುಹಿಸಿಕೊಡಬೇಕು. ಆದರೆ ಅದ್ರ ಜೊತೆಗೆ ಇನ್ನೊಂದು ಮಾತು ಸೇರಿಸ್ತಾರೆ ರೀ.
ಅದನ್ನ ನಾವು ಮರಿತೀವಿ. ರಾಮನಿಗೂ ಇದರಿಂದ ಶ್ರೇಯಸ್ಸು ಉಂಟಾಗತ್ತೆ. ರಾಮನಿಗೂ ಅಂದ್ರೆ ಭಗವಂತನಿಗೆ ಯಾವ ಶ್ರೇಯಸ್ಸು ರೀ, ಆದ್ರೆ ರಾಮನನ್ನು ಪಡೆದ ನಿನಗೆ ಅಂತ ಅರ್ಥ. ಆತ್ಮಾವೈ ಪುತ್ರ ನಾಮಾಸಿ, ದಶರಥ ಮಹಾರಾಜನ ಸಂಪೂರ್ಣ ತಪಸ್ಸಿನ ಫಲವೇ ರಾಮ. ಹಾಗಾಗಿ ನಿನಗೆ ಶ್ರೇಯಸ್ಸು ಉಂಟಾಗತ್ತೆ ಅಂತ ವಿಶ್ವಾಮಿತ್ರರು ಭರವಸೆ ಕೊಡ್ತಾರೆ. ಅದಕ್ಕೆ ಮುಂಚೆ ದಶರಥ ಮಹಾರಾಜ ಹೇಳ್ತಾನೆ, ಬಂದ ತಕ್ಷಣ ಸ್ವಾಮಿ ನಿಮ್ಮ ಏನು ಇಚ್ಛಾ ಇದೆ ಅದನ್ನು ನಾನು ಇವತ್ತು ಪೂರ್ಣ ಮಾಡ್ತೇನೆ ಅಂತ ಬೇರೆ ಮಾತು ಕೊಟ್ಟಿರ್ತಾನೆ. ಆಗ ದಶರಥ ಮಹಾರಾಜ, ಅಯ್ಯೋ ರಾಮ ಇನ್ನು ಚಿಕ್ಕವನು, ಅವನು ರಾಕ್ಷಸರನ್ನ ಎದುರಿಸೋಕ್ಕಾಗತ್ತಾ ಅಂತ ತನ್ನ ಮನಸ್ಸಿನಲ್ಲಿ, ನೋಡಿ ಸಾಧಕನಿಗೆ ಅನುಮಾನ ಅನ್ನೋದು ಇದೆಯಲ್ಲ, ಆ ಸಂಶಯ ಅನ್ನೋದು ಯಾವಾಗ ಎಲ್ಲಿ ಹೇಗೆ ಬಂದು ನುಸುಳ್ಕೊಳ್ಳುತ್ತೋ ಗೊತ್ತಿಲ್ಲ. ಎಂಥ ಮಹಾನ್ ಸಾಧಕರಿಗೂ ಸಂಶಯ ಬಂದೇ ಬಿಡುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ಸ್ವಾಮಿ ನಾನೇ ಸೈನ್ಯ ಸಮೇತವಾಗಿ ಬಂದು ರಕ್ಷಣೆ ಮಾಡ್ತೀನಿ. ಅದರಿಂದ ರಾಮ ಇನ್ನು ಬಾಲಕ ಅಂತ ಹೇಳಿದಾಗ ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ. ಆ ಕೋಪ ಏನಕ್ಕೆ? ಸಜ್ಜನರಿಗೆ ಕೋಪ ಅದು ಬರೋದು ಕೋಪ ಅಂದರೆ ಅದು ನಮ್ಮ ಮೇಲಿನ ಅನುಗ್ರಹದಂತೆ. ದಶರಥ ನಿನ್ನಂಥ ಸಾಧಕನಿಗೆ ಈ ಅಜ್ಞಾನ ಬರಬಾರ್ದು. ಅಜ್ಞಾನದ ಮೇಲೆ ಕೋಪ ಮಾಡ್ಕೊಂಡ್ರು ರೀ ಮಹರ್ಷಿಗಳು. ನಾವು ಅನ್ಕೋತೀವಿ ಇವ ದೂರ್ವಾಸರು ಕೋಪಿಷ್ಟ್ರು, ವಿಶ್ವಾಮಿತ್ರರು ಕೋಪಿಷ್ಟ್ರು. ಇಲ್ಲ ರೀ, ವಿಶ್ವಾಮಿತ್ರರು ಯಾಕೆ ಕೋಪ ಮಾಡ್ಕೊಂಡ್ರು? ನಾವು ಸ್ವಲ್ಪ ಋಷಿ ಮುನಿಗಳನ್ನ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀವಿ ಅಂದರೆ, ಆ ತಪ್ಪಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಾರಣ ನಮ್ಮ ಅಜ್ಞಾನ. ಅದಕ್ಕೆ ಆಗ ವಸಿಷ್ಠರು ಮಧ್ಯಪ್ರವೇಶ ಮಾಡ್ತಾರೆ. ರಾಮ ನೋಡು, ವಿಶ್ವಾಮಿತ್ರರ ರಕ್ಷಣೆಯಲ್ಲಿ ವಿಶ್ವಾಮಿತ್ರರಿಗೆ ಅವರನ್ನ ಹಾಗೂ ಅವರ ಯಜ್ಞವನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವರಿಗೆ ತಿಳಿದಿರುವಷ್ಟು ಮಂತ್ರ ಶಸ್ತ್ರಾಸ್ತ್ರಗಳು, ಮಂತ್ರದ ಮೂಲಕ ಅಸ್ತ್ರಗಳನ್ನು ಕರೀತಾರಲ್ಲ. ಈಗ ಬ್ರಹ್ಮಾಸ್ತ್ರ ಒಂದು ನಮಗೆ ಗೊತ್ತು, ಆಗ್ನೇಯಾಸ್ತ್ರ, ವರುಣಾಸ್ತ್ರ ಅಂತ ಎಷ್ಟು ರೀತಿಯ ಅಸ್ತ್ರಗಳಿದೆಯಲ್ಲ, ಅದು ಯಾರಿಗೂ ತಿಳಿದಿಲ್ಲ. ಅವರಿಗೆ ತಿಳಿದಿರುವಷ್ಟು ಇನ್ಯಾರಿಗೂ ತಿಳಿದಿಲ್ಲ ಇವತ್ತಿನ ಕಾಲದಲ್ಲಿ ಅಂತ ವಸಿಷ್ಠರು ಹೇಳಬೇಕಾದ್ರೆ ಇನ್ನು ವಿಶ್ವಾಮಿತ್ರರು ಎಷ್ಟು ಸಿದ್ಧಿ ಪಡ್ಕೊಂಡಿದ್ರು ಅಂತ ನಾವೇ ಊಹಿಸ್ಕೋಬಹುದು. ಅದರಿಂದ ರಾಕ್ಷಸರನ್ನ ಅವರೇ ಸದೆ ಬಡಿಬೋದು. ಆದರೂ ರಾಮನ ಅಂದರೆ ನಿನ್ನ ಶ್ರೇಯಸ್ಸಿಗಾಗಿ ಅವನನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಕಳಿಸ್ಕೊಡು ಅಂತ ಹೇಳಿದ್ಮೇಲೆ ಕಳಿಸ್ಕೊಟ್ಟ. ಆಗ ದಾರಿನಲ್ಲಿ ಎಲ್ಲ ಎಂಥೆಂಥ ಬಲ ಅತಿ ಬಲ ಅನ್ನೋ ಮಂತ್ರಗಳನ್ನು ಉಪದೇಶಿಸಿದರು ಅಂದರೆ ತಾವು ಸಿದ್ಧಿಪಡಿಸ್ಕೊಂಡಂಥ ಮಂತ್ರವನ್ನು ರಾಮನಿಗೆ ಸಮರ್ಪಣೆ ಮಾಡಿದರು ಕಿವಿಯಲ್ಲಿ ಅಂತ ಅರ್ಥ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವು ತಿಳಿಬಾರ್ದು. ಹೀಗೆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಕರ್ಕೊಂಡು ಹೋಗ್ತಾರೆ. ರಾಮನ ಆ ವಿಶ್ವಾಮಿತ್ರರನ್ನ ಪ್ರತಿದಿನ ಸ್ಮರಣೆ ಮಾಡಬೇಕು ಅಂತಾರೆ. ನಮ್ಮ ಮನೆಗೂ ಬಂದು, ಸ್ವಾಮಿ ನನ್ನ ತಂದೆ ತಾಯಿಗಳು ಅಂದರೆ ನನ್ನ ತಂದೆ ತಾಯಿ ಯಾರು? ನನ್ನ ಕರ್ಮಗಳೇ ರೀ, ನನಗೆ ಕರ್ಮಾನುಸಾರ ತಾನೇ ದೇಹ ಬಂದಿದ್ದು. ಆ ಕರ್ಮಗಳು ಹೇಳತ್ವೆ, ಬೇಡ ಯಾವ ತೀರ್ಥಯಾತ್ರೆಗೆಲ್ಲ ಕಳ್ಸ್ಕೊಡಕ್ಕಾಗಲ್ಲ, ಆರೋಗ್ಯ ಇಲ್ಲ, ದುಡ್ಡಿಲ್ಲ, 108 ಹೇಳ್ತಾರೆ. ಆದರೆ ವಿಶ್ವಾಮಿತ್ರರು ವಿಶ್ವಕ್ಕೆ ಮಿತ್ರರವರು. ಅವರು ಬಂದರೆ ನಮ್ಮ ತಂದೆ ತಾಯಿಗಳು ಯಾವ ಕರ್ಮನು ಏನು ಮಾಡಕ್ ಸಾಧ್ಯ ಇಲ್ಲ ರೀ, ತೀರ್ಥಯಾತ್ರೆಗೆ ಕಳಿಸ್ಕೊಡ್ತಾರೆ. ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರುವಾಗ ರಾಮನಿಗೆ ಅವರು ಎಲ್ಲ ಪುಣ್ಯಕ್ಷೇತ್ರಗಳ ಒಂದು ಪರಿಚಯನ ಮಾಡಿಸಿದ್ರು. ತಾವು ತಿಳ್ಕೊಂಡಿದ್ದೆಲ್ಲ ತಾಟಕಿಯನ್ನ ಹಿಂದಿನ ವೃತ್ತಾಂತ ಎಲ್ಲ ಹೇಳ್ತಾರೆ, ಅವಳ ವಧೆಯನ್ನ ಮಾಡಿಸ್ತಾರೆ. ಹೀಗೆ ಎಂಥೆಂಥ ರಾಕ್ಷಸರ ವಧೆ, ಒಂದೊಂದು ರಾಕ್ಷಸರ ಹೆಸರು ಹೇಳಿ ವಧೆ ಮಾಡಿದ ಭಗವಂತ ಅಂದರೆ ನಮ್ಮಲ್ಲಿ ಇರುವ ರಾಕ್ಷಸ ನಮ್ಮಲ್ಲೂ ಇದನ್ನಲ್ಲ, ಅವನ ಬಲ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವು ರಾಕ್ಷಸ ಸಂಹಾರದ ಕಥೆಯನ್ನ ಕೇಳಲೇಬೇಕು ಅಂತ ಹೇಳ್ತಾರೆ. ತುಂಬ ಇದೆ ರೀ, ದಂಡಚಕ್ರ, ಧರ್ಮಚಕ್ರ, ಕಾಲಚಕ್ರ, ವಜ್ರಾಸ್ತ, ಹೀಗೆ ಎಂಥೆಂಥ ಒಂದು ಅದು ಹೇಳ್ತಾ ಹೋದ್ಬಿಟ್ರೆ ನಮಗೆ ತುಂಬ ಅದೇ ಆಗೋಗ್ಬಿಡುತ್ತೆ. ಅಂಥಂಥ ಮಂತ್ರಾಸ್ತ್ರಗಳನ್ನೆಲ್ಲವನ್ನ ರಾಮನ ಕಿವಿಯಲ್ಲಿ ತಾವೇನು ಕಲ್ತಿದ್ರು ಎಲ್ಲವನ್ನ ಸಮರ್ಪಣೆ ಮಾಡಿದ್ರು ಅಂತ ಕೇಳ್ತೀವಿ. ಹೀಗೆ ಎಲ್ಲ ಅಸ್ತ್ರ ವಿದ್ಯೆಯನ್ನ ಅವತ್ತಿನ ಕಾಲದಲ್ಲಿ ರಾಮನಿಂದ ಮತ್ತೆಲ್ಲರಿಗೂ ಅದು ಬಂತು ಅಂತ ನಾವು ಕೇಳ್ತೀವಿ. ಇದೊಂದೇ ಅಲ್ಲ, ಆ ಒಂದು ರಾಮನಿಗೆ ವಿಶ್ವಾಮಿತ್ರರು ಏನು ಮಾಡಿದ್ರು, ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾವು ವಾಸಿಸ್ತಾ ಇರ್ತಕ್ಕಂಥ ಸಿದ್ಧಾಶ್ರಮದಲ್ಲಿ ಎಲ್ಲರೂ ಸಿದ್ಧರೇ ರೀ, ಅಲ್ಲಿರೋರೆಲ್ಲ ಆ ಸಿದ್ಧ ಋಷಿಗಳು, ಅವರೆಲ್ಲ ತಪಶ್ಚರ್ಯ ಮಾಡುವಂತಹ ಋಷಿಗಳು ಯಜ್ಞವನ್ನ ಮಾಡಬೇಕು ಅಂದಾಗ ರಾಮ ಎಲ್ಲ ರೀತಿಯಿಂದ ಆ ಯಜ್ಞದ ರಕ್ಷಣೆ ಮಾಡಿ ರಾಮನ ಈ ಸಾಹಸವನ್ನ ನೋಡಿ, ಸಾಹಸ ಅಂದ್ರೇನು, ರಾಮನನ್ನ ಕರ್ಕೊಂಡು ಬಂದಿದ್ದೆ ಸಾಹಸ. ಸಿದ್ಧರೆಲ್ಲ ಹಿಡ್ರಲ್ಲ, ದೇವರನ್ನ ನಮ್ಮ ಮನೆಗೆ ಕರ್ಕೊಂಡು ಬರೋದಿದೆಯಲ್ಲ ಅದು ತುಂಬ ಕಷ್ಟ ರೀ. ದೇವರನ್ನ ತಾನಾಗಿ ಬರ್ತಾನೆ ಭಗವಂತ, ಆದರೆ ಗುರುಗಳು ಬಂದು ನಮ್ಮ ಮನೆಗೆ ಅವ್ರು ಹೇಗೆ ತಾವಾಗಿ ಹೋಗಿ ದೇವರ ಮನೆಗೆ ಹೋಗಿ ದೇವರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದರು, ಸಿದ್ಧರ ಹತ್ರ ಬಂದರು ಅಂದರೆ ನಾವಿನ್ನೂ ಸಾಧಕರು ಸಿದ್ಧರಲ್ಲ.
ಆದರೆ ಸಾಧಕರ ಬಳಿಯೂ ಭಗವಂತನನ್ನ ಕರ್ಕೊಂಡು ಬರುವಂತಹ ಸಾಹಸಿಗಳು ವಿಶ್ವಾಮಿತ್ರರು. ಈ ಸಾಹಸಕ್ಕೆ ಎಲ್ಲ ಸಿದ್ಧರು ಅವರಿಗೆ ಕೃತಜ್ಞರಾಗಿದ್ರು ಅಂತ ನಾವು ಕೇಳ್ತೀವಿ. ಮಿಥಿಲೆಗೆ ಹೋಗ್ತಾರೆ. ಆ ಮಿಥಿಲೆಗೆ ಹೋದಾಗ, ಮಿಥಿಲೆ ಅಂದರೆ ಸೀತಾದೇವಿಯ ಒಂದು ಇದಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಜನಕ ಮಹಾರಾಜನ ಪುರೋಹಿತರು ಯಾರು, ಶತಾನಂದರು, ಅವರು ರಾಮ ಲಕ್ಷ್ಮಣರಿಗೆ ಈ ಒಂದು ವಿಶ್ವಾಮಿತ್ರರ ಹಿಂದಿನ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ನಾವು ಹೀಗೇ ತಿಳಿಬೇಕಂತೀರಿ, ನನಗೆ ಗೊತ್ತು ರೀ, ನಾನು ವಿಶ್ವಾಮಿತ್ರ ಋಷಿಗಳ ಬಗ್ಗೆ ತಿಳಿದಿದ್ದೀನಿ ಅಂತ ಹೇಳಬಾರ್ದಂತೆ. ಇದನ್ನು ಯಾರು ಹೇಳಿದ್ದಾರೆ ಇಂಥವರು ಶತಾನಂದರು ವಿಶ್ವಾಮಿತ್ರರ ಬಗ್ಗೆ ಏನು ಹೇಳಿದರೆ ಅದನ್ನು ನಾವು ತಿಳಿಬೇಕು. ಅದೇ ದೇವರು ಸಂತೋಷ ಪಡೋದು. ಗುರುಗಳು ಹೇಳಿದ್ದಂತೆ ನಾವು ಹೇಳ್ತಿದ್ದೀವಿ ಅಂದಾಗಲೇ ನಮಗೆ ಆ ಒಂದು ಗುರುಗಳು ಬಂದು ಮುಂದೆ ನಿಂತ್ಕೋತಾರೆ. ಯಾಕೆಂದರೆ ಈ ಮಾತುಗಳು ನನ್ನದಲ್ಲ ಅನ್ನೋ ನಮಗೆ ಆ ಒಂದು ಅಹಂಕಾರ ಖಂಡನೆ ಆಗಬೇಕಾಗಿದೆ. ವಿಶ್ವಾಮಿತ್ರರು ಗಾಧಿ ಅಂತ ಮಹಾರಾಜನ ಪುತ್ರರಾಗಿದ್ದಾರೆ. ಇವರು ಅಂದರೆ ಹುಟ್ಟುವಾಗಲೇ ಚರು ವ್ಯತ್ಯಾಸದಿಂದ ಇವರು ಇಲ್ಲಿ ಋಷಿಯ ಒಂದು ಮಗನೇ ಆಗಬೇಕಾಯಿತು. ಆದರೆ ಚರು ವ್ಯತ್ಯಾಸದಿಂದ ಅವರು ರಾಜರಾದರು. ಆಮೇಲೆ ಅವರು ಎಲ್ಲ ರಾಜ್ಯಗಳನ್ನು ಗೆದ್ದು ಒಂದು ಬಾರಿ ಗಾಧಿರಾಜನಾಗಿದ್ದಾಗ, ಇದು ವಿಶ್ವಾಮಿತ್ರ ಅಂತ ಪ್ರಯೋಗ ಮಾಡಬಾರ್ದು ರೀ, ತಪ್ಪಾಗತ್ತೆ. ವಿಶ್ವಾಮಿತ್ರರು ಸಿದ್ಧ ಪಡೆದ ಮೇಲೆ ಆಗಿದ್ದು. ಆದರೆ ಮೊದಲು ಗಾಧಿರಾಜ, ಆ ಗಾಧಿರಾಜ ವಸಿಷ್ಠರ ಆಶ್ರಮಕ್ಕೆ ಬರ್ತಾರೆ. ಆಗ ಬಂದಾಗ ಏನು ಬ್ರಹ್ಮಲೋಕದಂತೆ ಆ ವಸಿಷ್ಠರ ಆಶ್ರಮ ಇತ್ತು ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲ ಎಂಥ ದೊಡ್ಡ ಸೇನಾ ಸಮೇತವಾಗಿ ಬಂದಿರೋ ವಿಶ್ವಾಮಿತ್ರರಿಗೆ ರಾಜರಿಗೂ ದುಸ್ಸಾಧ್ಯವಾದಂಥ ಆತಿಥ್ಯವನ್ನು ಅವರು ಕೊಡ್ತಾರೆ ವಸಿಷ್ಠರು. ಆ ಶಬಲೆ ಅನ್ನುವ ಆ ಹೋಮಧೇನು ಇತ್ತು ಆ ವಸಿಷ್ಠರ ಬಳಿ. ಆಗ ಅವ್ರು ಏನು ಮಾಡ್ತಾರೆ, ಇಷ್ಟೆಲ್ಲ ಆತಿಥ್ಯ ಆದಮೇಲೆ ಆ ಗಾಧಿರಾಜ ಕೇಳ್ತಾನೆ, ಇಲ್ಲ, ಇಂಥ ಒಳ್ಳೆಯ ಹೋಮಧೇನು ರಾಜನ ಹತ್ರ ಏನೇ ಒಂದು ಉತ್ಕೃಷ್ಟವಾದ ವಸ್ತು ಇದೆ ಅಂದರೆ ಅದು ರಾಜನಿಗೆ ಸೇರಿದ್ದು. ಹಾಗಾಗಿ ಶಬಲೆ ಅನ್ನೋಳು ಕಾಮಧೇನುವಿನ ಪುತ್ರಿಯವಳು, ಅದರಿಂದ ನೀವು ಅವಳನ್ನು ನಮಗೆ ಕೊಡಬೇಕು. ಆಗ ವಸಿಷ್ಠ ಹೇಳ್ತಾರೆ, ಇಲ್ಲಪ್ಪ, ಅದು ಹೋಮಧೇನು, ನಮ್ಮ ವೈಯಕ್ತಿಕ ನಮ್ಮ ಸುಖ ಲೋಲುಪತೆಗಾಗಿ ನಾವು ಅದನ್ನು ಪ್ರಾರ್ಥನೆ ಮಾಡಿಲ್ಲ. ನಮಗೆ ಪ್ರತಿನಿತ್ಯದ ಯಜ್ಞ ಯಾಗಾದಿಗಳಿಗೆ ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಕರೆದಿದ್ದೀವಿ, ಅದರಿಂದ ಬಂದಿದ್ದಾಳೆ. ಇಲ್ಲ, ನಮಗೆ ಬೇಕೇ ಬೇಕು ಅಂತ ಬಲವಂತದಿಂದ ಗಾಧಿರಾಜ ತಗೊಂಡಾದಾಗ ವಸಿಷ್ಠರನ್ನು ನೋಡ್ತಾಳೆ ಶಬಲೆ. ಆಗ ವಸಿಷ್ಠ ಹೇಳ್ತಾರೆ, ಅಮ್ಮ, ಅವನು ರಾಜ ಕರ್ಕೊಂಡು ಹೋದಾಗ ನಾವೇನು ಮಾಡೋಕ್ಕಲ್ಲ, ನಿನ್ನ ಆತ್ಮರಕ್ಷಣೆ ನಿನ್ನದೇ. ಯಾಕೆಂದ್ರೆ ಅವ್ರಿಗೆ ವಸಿಷ್ಠರು ಗೊತ್ತಿತ್ತು, ಅವಳು ತನ್ನ ರಕ್ಷಣೆಗಾಗಿ ಏನು ಸಾವಿರಾರು ಸೈನ್ಯಕರನ್ನ ಸೃಷ್ಟಿ ಮಾಡಿದ್ಲೋ ಎಲ್ಲವನ್ನ ಆ ಒಂದು ಆ ಸೈನ್ಯವನ್ನ ಗಾಧಿರಾಜನ ಸೈನ್ಯ ಎಲ್ಲ ಧ್ವಂಸ ಆಗೋಯ್ತು. ಹೀಗಾದಾಗ ಮತ್ತೆ ಬಂದರು ವಿಶ್ವಾಮಿತ್ರರು. ಗಾಧಿರಾಜ ಮತ್ತೆ ನಾವು ಅದೇ ತಪ್ಪು ಮಾಡೋದು ಬೇಡ. ಗಾಧಿರಾಜ ಮತ್ತೆ ಈ ಇದರಲ್ಲಿ ಆ ಒಂದು ಎಂಥ ಒಂದು ಅವರಿಗೆ ಆ ಒಂದು ಅಹಂಕಾರಕ್ಕೆ ಎಂಥ ಒಂದು ದರ್ಪ. ರಾಜನಿಗೆ ನೋಡಿ, ಒಂದು ಮಾತು ಅವನು ದರ್ಪದಂತೆ ಅವನು ಬದುಕ್ತಾನೆ. ತನ್ನ ರಾಜನ ಶಾಸನ ಮೀರಿದು ಇವರು ನಮ್ಮನ್ನು ಸೋಲ್ಸಿದ್ರಲ್ಲ ಅಂತ ಮತ್ತೆ ಹೋಗಿ ತಪಸ್ಸು ಮಾಡಿ ತನ್ನ ಮಗನಿಗೆ ರಾಜ್ಯ ಕೊಟ್ಬಿಟ್ಟು ಹಿಮಾಲಯಕ್ಕೆ ಹೋಗಿ ಕಠೋರವಾದ ತಪಸ್ಸು ಮಾಡ್ತಾನೆ ಗಾಧಿರಾಜ. ಆಗ ಎಲ್ಲವನ್ನ ಏನು ಭಗವಂತನ ಆ ಒಂದು ತಪೋಬಲದಿಂದ ಎಲ್ಲ ಮತ್ತೆ ಬಲ ಸಂಪಾದನೆ ಮಾಡಿ ವಸಿಷ್ಠರ ಆಶ್ರಮಕ್ಕೆ ಬರ್ತಾರೆ. ಹಿಂದಿನ ಮರ್ತಿಲ್ಲ ಗಾಧಿರಾಜ. ಬಂದಾಗ ತಾನು ಎಲ್ಲವನ್ನ ತನ್ನ ತಪಪ್ರಯೋಗದಿಂದ ಮತ್ತೆ ಅಟ್ಯಾಕ್ ಮಾಡಿದಾಗ ವಸಿಷ್ಠರ ಬ್ರಹ್ಮದಂಡ ಇಡ್ತಾರೆ. ಎಲ್ಲ ಬ್ರಹ್ಮದಂಡ ಇವರ ಎಲ್ಲ ಅಸ್ತ್ರಾಸ್ತ್ರಗಳನ್ನು ಮಂತ್ರಾಸ್ತ್ರಗಳನ್ನು ನುಂಗಿ ಬಿಡತ್ತೆ. ಆಗ ಅವಾಗ ದಿಗ್ಬಲಂ ಅಂತ ಹೇಳ್ತಾರೆ, ಬ್ರಹ್ಮ ತೇಜೋ ಬಲಂ ಅಂತ. ಈ ರಾಜರ ಯಾವ ಬಲವೂ ಅಲ್ಲ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ ಅಂತ ತಿಳ್ಕೊಂಡು, ಈಗ ನೋಡಿ ನಾವು ವಿಶ್ವಾಮಿತ್ರರನ್ನ ತಿಳಿಬೇಕು. ಇದೆಲ್ಲ ಹೇಳ್ತಿರೋದು ಯಾರು? ಶತಾನಂದರು ಹೇಳ್ತಿದ್ದಾರೆ. ಆ ಶತಾನಂದರ ಮಾತಿದು. ವಿಶ್ವಾಮಿತ್ರರು ಮೊದಲಿಗೆ ದಕ್ಷಿಣ ದಿಕ್ಕನ್ನು ಆಶ್ರಯಿಸಿಕೊಂಡು ತಪಸ್ಸನ್ನು ಪ್ರಾರಂಭ ಮಾಡಿದರೆ ಅವರು 4 ದಿಕ್ಕಿಗೆ ಹೋಗಿ ತಪಸ್ಸು ಮಾಡಿ ಭಗವಂತನಿಂದ ಕೊನೆಗೆ ವಸಿಷ್ಠರಿಂದಲೇ ಬ್ರಹ್ಮದೇವರು ಬಂದು ಹೇಳ್ತಾರೆ, ನೀವು ಬ್ರಹ್ಮ ಋಷಿಗಳು ಅಂತ. ಇಲ್ಲ ಸ್ವಾಮಿ, ನಂಗೆ ವಸಿಷ್ಠರೇ ಬಂದು ಹೇಳಬೇಕು. ಬ್ರಹ್ಮ ಋಷಿ ಎಂದಾಗಲೇ ನನಗೆ ಸಂತೋಷ ಅಂದಾಗ ವಸಿಷ್ಠರು ಬಂದು ಹೇಳೋ ಅಂದರೆ ಅಂಥ ಒಂದು ಒಳಗಿರ್ತಕ್ಕಂಥ ಆತ್ಮ ಬಲ ಹೇಗಿತ್ತು. ದಕ್ಷಿಣ ದಿಕ್ಕಲ್ಲಿ ಮೊದಲಿಗೆ ಅವರು ದಕ್ಷಿಣ ದಿಕ್ಕಿಗೆ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ನಾವು ನೋಡಿ, ಒಂದು ಕೆಲಸ ಮಾಡಬೇಕು ಸಾಧನೆ ಅಂದರೆ ಒಂದು ದಿಕ್ಕಲ್ಲಿ ಹೋಗ್ತೀವಿ, ಒಂದು ಕಡೆಯಿಂದ ಟ್ರೈ ಮಾಡ್ತೀವಿ ಅನ್ಕೊಳ್ಳಿ. ಆಗಿಲ್ಲ ಅಂದರೆ ಅಯ್ಯೋ ಬಿಡಿ, ಆಗೋದೇ ಇಲ್ಲ, ಇದು ಯಾವತ್ತೂ ನನ್ನ ಜನ್ಮದಲ್ಲೇ ಆಗಲ್ಲ ಅಂತ ಬಿಟ್ಟೇ ಬಿಡ್ತೀವಿ.
ವಿಶ್ವಾಮಿತ್ರರ ಚರಿತ್ರೆ ನಮಗೆ ಒಳಗೆ ಉತ್ಸಾಹ ತುಂಬತ್ತೆ. ಆಯಿತು, ಈ ಒಂದು ದಿಕ್ಕಿನಲ್ಲಾಗಿಲ್ವಾ, ಇನ್ನೊಂದು ದಿಕ್ಕಿನಿಂದ ಪ್ರಯತ್ನ ಪಡೋಣ ಅನ್ನೋದು ನಮಗೆ ಬರಬೇಕು ಅನ್ನೋದ್ರಿಂದ ಈ ಚರಿತ್ರೆ ನಾವು ಕೇಳ್ತಾ ಇದ್ದೀವಿ. 1000 ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ರಾಜ ಋಷಿ ಅಂತ ಬ್ರಹ್ಮದೇವರು ಘೋಷಣೆ ಮಾಡಿಬಿಡ್ತಾರೆ. ಆದರೆ ಅದು ವಿಶ್ವಾಮಿತ್ರರಿಗೆ ತೃಪ್ತಿಯಾಗಿಲ್ಲ. ಅವ್ರು ಏನು ಮಾಡಿದ್ರು, ಮತ್ತೆ ಆ ತ್ರಿಶಂಕು, ಅಷ್ಟೊತ್ತಿಗೆ ಏನಾಯಿತು, ತ್ರಿಶಂಕು ಅಂತ ಒಬ್ಬ ರಾಜ ತನ್ನ ಯಾಗದ ಮೂಲಕ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದ. ಆಗ ವಸಿಷ್ಠರು ಹೇಳ್ತಾರೆ, ಇಲ್ಲಪ್ಪ, ಏನು ಮಾಡಿದ್ರು ನೀನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ ಅಂದಾಗ ಅವರ ಪುತ್ರರ ಹತ್ರ ಹೋಗ್ತಾರೆ. ಅವರೂ ಆಗೋದಿಲ್ಲ ಅಂತ ಹೇಳಿ ಅವರಿಗೆ ಚಂಡಾಲನಾಗುವಂಥ ಶಾಪ ಕೊಟ್ಬಿಡ್ತಾರೆ ಅವರ ವಸಿಷ್ಠರ ಮಕ್ಕಳು. ಆಗ ಅವ್ರಿಗೆ ತುಂಬ ದುಃಖ ಆಗೋಗುತ್ತೆ. ಅವನೇನು ಮಾಡ್ತಾನೆ, ಆ ಗಾಧಿರಾಜ ತಪಸ್ಸು ಮಾಡ್ತಿದ್ರಲ್ಲ, ರಾಜ ಋಷಿ ಅಂತ ಕರ್ಸ್ಕೊಂಡಿದ್ರಲ್ಲ, ಅವ್ರ ಹತ್ರ ಬರ್ತಾರೆ. ಆಗ ಬಂದು, ಸ್ವಾಮಿ ನೋಡಿ, ವಸಿಷ್ಠರು ಹಿಂಗೆ ಮಾಡಿದ್ರು. ಮೊದಲೇ ವಸಿಷ್ಠರ ಮೇಲೆ ಅವರಿಗೆ ಕೋಪ ಇತ್ತು. ಈಗ ಇವನು ಬಂದು ಹೇಳಿದಾಗ, ಇಲ್ಲ ನಾನು ನಿನ್ನನ್ನು ಕಳಿಸ್ತೀನಿ ಅಂತ ಹೇಳಿ ತಮ್ಮ ಮಂತ್ರಬಲದಿಂದ ಸಶರೀರವಾಗಿ ಆ ತ್ರಿಶಂಕುವನ್ನು ಕಳಿಸಿದ್ರು. ಅಲ್ಲಿಂದ ಇಂದ್ರದೇವರು ದಬ್ಬಿಟ್ರು, ನೀನು ಸಶರೀರವಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಗ ಆ ಗಾಧಿರಾಜನನ್ನ ಮಧ್ಯೆ ಆ ರಾಜರ್ಷಿ ಅಂತ ಪ್ರಾರ್ಥನೆ ಮಾಡ್ತಾನೆ ತ್ರಿಶಂಕು. ಆಗ ಅವ್ರು ತಡೆದು ನಿಲ್ಲಿಸ್ಬಿಟ್ರು ಅವನ್ನ. ಈ ಕಡೆ ಸ್ವರ್ಗನೂ ಇಲ್ಲ, ಈ ಕಡೆ ಭೂಮಿನೂ ಇಲ್ಲ, ಮಧ್ಯದಲ್ಲಿ ನಾವು ಹೇಳ್ತೀವಲ್ಲ ತ್ರಿಶಂಕು ಸ್ಥಿತಿ ಅಂತ. ಆ ರೀತಿ ಮಧ್ಯದಲ್ಲಿ ನಾನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಡ್ತೀನಿ. ಏನು ಸ್ವರ್ಗ ಯಾಕೆ ಹೋಗಬೇಕು, ಭೋಗಭಾಗ್ಯ ಇದೆ ಅಂತ. ನಾನು ಒಂದು ಲೋಕವನ್ನೇ ಸೃಷ್ಟಿ ಮಾಡ್ತೀನಿ, ಅಂಥದೇ ಭೋಗಭಾಗ್ಯ ಇರೋದು ಅಂತ ಹೇಳಿದಾಗ ಎಲ್ಲ ದೇವತೆಗಳು ಬರ್ತಾರೆ. ಆ ಒಂದು ಗಾಧಿರಾಜನನ್ನ ಶಾಂತಗೊಳಿಸಿ ಅದನ್ನು ಹಾಗೆ ಮಾಡೋದು ಸೃಷ್ಟಿಗೆ ವಿರುದ್ಧವಾಗಿದೆ ಅಂತ ಹೇಳಿ, ಅದರಿಂದ ಈಗ ಅವರಿಗೆ ಮತ್ತೆ ಇದಾಗತ್ತೆ, ಅಯ್ಯೋ ನಾನು ಯಾವುದೋ ವಿಷಯದಲ್ಲಿ ಹೋಗಿ ಸಿಕ್ಕಾಕೊಂಡು ನನ್ನ ಗುರಿಯನ್ನೇ ನಾನು ಮರೆತು ಬಿಟ್ನಲ್ಲ, ನಾನು ಬ್ರಹ್ಮರ್ಷಿ ಆಗಬೇಕು ಅನ್ನೋದು ನನ್ನ ಗುರಿ, ಕೇವಲ ರಾಜರ್ಷಿ ಆಗಿದ್ದೇನೆ ಅಂತ. ಆಯಿತು, ದಕ್ಷಿಣ ದಿಕ್ಕಿನಲ್ಲಿ ಸಾಧ್ಯವಾಗಲಿಲ್ಲ, ಈಗ ಪಶ್ಚಿಮ ದಿಕ್ಕಿಗೆ ಹೋಗೋಣ ಅಂತ ಪುಷ್ಕರಕ್ಕೆ ಬಂದರು. ಪುಷ್ಕರ ತೀರ್ಥದಲ್ಲಿ ಮಿಂದು ತಪಸ್ಸಿಗೆ ಪ್ರಾರಂಭ ಮಾಡಿದ್ರು. ಆಗ ಅಯೋಧ್ಯಾಧಿಪತಿ ಆಗಿದ್ದವನು ಅಂಬರೀಷ ಮಹಾರಾಜ. ಅವನು ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಯಜ್ಞ ಪಶುವನ್ನು ಇಟ್ಟರೆ ಏನಾಯಿತು, ಆ ಯಜ್ಞ ಪಶು ಅಪಹಾರ ಆಗೋಯ್ತು. ಆಗ ಅವರ ಪುರೋಹಿತರು ಹೇಳ್ತಾರೆ, ಸ್ವಾಮಿ ಈ ಥರ ಯಜ್ಞ ಪಶು ಏನಾದರೂ ದೋಷ ಸಂಭವ ಆಯಿತು, ಸಿಗಲಿಲ್ಲ ಅಂದರೆ ನಾವು 1000 ಗೋವುಗಳನ್ನಾದರೂ ಕೊಟ್ಟು ಒಂದು ಯಜ್ಞ ಪಶುವನ್ನು ತರಬೇಕು. ಯಾಗಿಲ್ಲ ಅಂದರೆ ನರಪಶುವನ್ನಾದರೂ, ಒಬ್ಬ ನರನನ್ನಾದರೂ ನಾವು ಈ ಒಂದು ಯಜ್ಞಕ್ಕೆ ಕೊಡಲೇಬೇಕು ಅಂದಾಗ ಹುಡುಕ್ತಾ ಬಂದರು. ಅಂಬರೀಷ ಮಹಾರಾಜ ಹೇಳ್ದ, ಇದನ್ನು ಹೋಗಿ ಹುಡ್ಕೊಂಬನ್ನಿ ಅಂತ. ಆಗ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ರುಚಿಕ ಅಂತ ಹೇಳಿ. ಅವನ 3 ಮಕ್ಕಳು, ಅದರಲ್ಲಿ ಮೊದಲನೇ ಮಗನನ್ನ ತಂದೆ ಕೊಡಲ್ಲ ಅಂದ, ಕೊನೆ ಮಗನನ್ನ ತಾಯಿ ಕೊಡಲ್ಲ ಅಂದು, ಮಧ್ಯದವನು ಅತಂತ್ರ, ಅವನನ್ನ ಬೇಕಾದ್ರೆ ಕರ್ಕೊಂಡು ಹೋಗಿ ಎಂದಾಗ ಶುನಶೇಫ ಅಂತ ಅವ್ರ ಹೆಸರು. ಅವರು ದಾರಿಯಲ್ಲಿ ವಿಶ್ವಾಮಿತ್ರರು ತಪಸ್ ಮಾಡ್ತಿದ್ದ ಜಾಗಕ್ಕೆ ಬಂದರು. ಎಲ್ಲಿ ತಪಸ್ ಮಾಡ್ತಿದ್ದಾರೆ, ಪಶ್ಚಿಮ ದಿಕ್ಕಲ್ಲಿ ಮಾಡ್ತಾ ಇದ್ದಾರೆ. ಆಗ ಆ ಶುನಶೇಫ ಬೇಡ್ಕೊತಾನೆ, ಸ್ವಾಮಿ ಹೀಗಾಗೋಗಿದೆ, ನನಗೆ ಯಜ್ಞ ಪಶುವಾಗಿ ನಾನು ಹೋಗ್ತಿದ್ದೇನೆ, ನನ್ನನ್ನು ಕಾಪಾಡಿ ಅಂದಾಗ ಆಗ ಅವ್ರು ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ಯಾರು ಆ ಗಾದಿರಾಜ ಅವ್ರ ಮಕ್ಕಳು ಹೇಳ್ತಾರೆ, ನೀವು ಹೋಗಿ ಆ ಶುನಶೇಫನ ಬದಲು. ಅವ್ರು ಹೇಳ್ತಾರೆ, ನಾವು ಹೋಗೋದಿಲ್ಲ. ಆವಾಗ ಅವರಿಗೂ ಮತ್ತೆ ಎಲ್ಲರಿಗೂ ಶ್ವಪಚಾರ ಆಗಿ ಅಂತ ತಮ್ಮ ಎಷ್ಟು ತಪಸ್ಸು ಮಾಡಿದ್ರು ಆ ಎಲ್ಲ ತಪಸ್ಸೆಲ್ಲ ಹೊಟ್ಟೋಗುತ್ತೆ. ಆಮೇಲೆ ಶುನಶೇಫನಿಗೆ ಒಂದು ಮಂತ್ರವನ್ನು ಉಪದೇಶ ಮಾಡಿ, ನಿನ್ನನ್ನು ಯೂಪ ಸ್ತಂಭಕ್ಕೆ ಕಟ್ತಾರಲ್ಲ, ಆಗ ನೀನು ಆ ಭಗವಂತನನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಹೇಳು ಅಂದಾಗ ಇಂದ್ರ ಮತ್ತು ಉಪೇಂದ್ರರು ಆ ಮಂತ್ರದ ಬಲದಿಂದ ಇಂದ್ರದೇವರೇ ಸಾಕ್ಷಾತ್ತಾಗಿ ಉಪೇಂದ್ರನೊಂದಿಗೆ ಅಂದರೆ ವಾಮನ ರೂಪಿ ಭಗವಂತನೊಂದಿಗೆ ಬಂದು ಆ ಶುನಶೇಫನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಈ ಕಡೆ ಅಂಬರೀಷ ಮಹಾರಾಜನಿಗೆ ಯಜ್ಞ ಫಲವನ್ನು ಕೊಡ್ತಾರೆ. ಅಂದರೆ ಒಬ್ಬ ಗುರುಗಳು ನಮ್ಮನ್ನು ಕೈ ಹಿಡಿದ್ರೆ ನಾವು ಎಲ್ಲ ರೀತಿಯಿಂದ ಹೇಗೆ ಮೇಲ್ ಬರ್ಬೋದು ಅಂತ ನಮಗೆ ಇದರಿಂದ ಗೊತ್ತಾಗತ್ತೆ. ಇನ್ನು ಆ ಇಷ್ಟ ಆಯ್ತಲ್ಲ, ಈ ಪಶ್ಚಿಮ ದಿಕ್ಕು ಸರಿ ಹೋಗಲಿಲ್ಲ, ಇಷ್ಟೆಲ್ಲ ಶುನಶೇಫನಿಂದ ತಮ್ಮೆಲ್ಲ ತಪಸ್ಸಿನ ಪ್ರಭಾವ ಕಳ್ಕೊಂಡ್ರು. ಮತ್ತೆ ಯೋಚನೆ ಮಾಡಿದ್ರು, ಇಲ್ಲ ಈಗ ಪಶ್ಚಿಮ ದಿಕ್ಕಿಗೆ ಹೋಗೋಣ ಅಂತ ಹೇಳಿ ವಿಶ್ವಾಮಿತ್ರರು ಪಶ್ಚಿಮ ದಿಕ್ಕಿಗೆ ಬಂದು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಮಾಡಿ ದೇವತೆಗಳಿಂದ ಋಷಿ ಅನ್ನೋ ಅಂಕಿತವನ್ನು ಪಡಿತಾರೆ. ಆದರೆ ಇದಕ್ಕೆ ಅವರಿಗೆ ಇನ್ನೂ ತೃಪ್ತಿಯಾಗಿಲ್ಲ.
ತಪಸ್ಸನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಈ ಸಲ ಮೇನಕೆ ಬಂದ್ಲು, ಇಂದ್ರದೇವರು ಮೇನಕೆಯನ್ನು ಕಳಿಸ್ಕೊಟ್ರು. ಆ ಮೇನಕೆಯಿಂದ ಅವರ ತಪಸ್ಸಿಗೆ ಮತ್ತೆ ವಿಘ್ನ ಆಯಿತು. ಅವಳೊಡನೆ 10 ವರ್ಷಗಳ ಕಾಲ ಸಂಸಾರ ಮಾಡಿ ಮತ್ತೆ ನಾನು ಎಂಥದ್ದು ಬ್ರಹ್ಮ ಋಷಿ ಆಗಬೇಕಾಗಿದೆ, ನನಗೆ ಮತ್ತೆ ವಿಘ್ನ ಬಂತಲ್ಲ ಅಂತ ಹೇಳಿ ಮೇನಕೆಯನ್ನು ತೊರೆದು ಮತ್ತೆ ಉತ್ತರಕ್ಕೆ ಬರ್ತಾರೆ. ಉತ್ತರದಲ್ಲಿ ನೋಡಿ, ಕೊನೆಗೆ ಉತ್ತರ ಅಂದ್ರೇನೆ ಉತ್ತರ ರೀ. ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದಿಕ್ಕು. ಅದಕ್ಕೆ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ, ಉತ್ತರ ದಿಕ್ಕಿಗೆ ಕುಳಿತು ನೀವು ಇದನ್ನ ಪಠನೆ ಮಾಡಬೇಕು ಅಂತ ಅಲ್ಲಿ ವಿಧಿಸಿದ್ದಾರೆ. ಉತ್ತರ ದಿಕ್ಕಿಗೆ ಆ ಹಿಮಾಲಯ ಪರ್ವತಕ್ಕೆ ಬರ್ತಾರೆ. ಆ ಭಗವಂತ ನರನಾರಾಯಣರನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಎಲ್ಲ ಅಹಂಕಾರವನ್ನು ತೊರೆದು ನಿನ್ನ ಆಶ್ರಯಕ್ಕೆ ಬಂದಿದ್ದೇನೆ. ನನ್ನ ಆಸೆಯನ್ನ ಸರ್ವೋತ್ತಮನಾದ ನಿನ್ನ ಬಿಟ್ಟು ವಿನಃ ಯಾರು ಈಡೇರ್ಸಕ್ ಸಾಧ್ಯ ಇಲ್ಲ. ತಪಸ್ಸಿಗೆ ವಿಘ್ನ ಆಗದಂತೆ ನಾರಾಯಣ ದೇವರು ತಪಸ್ಸಿಗೆ ವಿಘ್ನ ಮಾಡಕ್ ಬಂದಾಗ ತಮ್ಮ ತೊಡೆಯನ್ನ ತಟ್ಟಿ ಊರ್ವಶಿ ಬದ್ರಿ ನಾರಾಯಣನ ಮಗಳೋಳು. ಆ ಇಂದ್ರದೇವರಿಗೆ ಊರ್ವಶಿಯನ್ನ ಗಿಫ್ಟ್ ಆಗಿ ಕೊಟ್ಟು ತಗೊಂಡೋಗು ನಿಮ್ಮ ಅಪ್ಸರೆಯರ ಜೊತೆ ಇವ್ರನ್ನ. ಉತ್ತಮಳಾದಂತಹ ತನ್ನ ತೊಡೆಯಿಂದ ಮಾಡಿಕೊಟ್ಟಂತಹ ನಾರಾಯಣ ದೇವರೇ, ನೀವು ನಮ್ಮ ತಪಸ್ಸನ್ನ ಆ ಒಂದು ನಿರ್ವಿಘ್ನವಾಗಿ ನಡೆಸಿಕೊಡಿ. ಅಂಥ ಒಂದು ಒಳ್ಳೆ ಅನುಸಂಧಾನ ನೋಡಿ ವಿಶ್ವಾಮಿತ್ರರದು. ಆಮೇಲೆ ಇಷ್ಟು ಮಾಡಿ ಆಗ 1000 ವರ್ಷಗಳ ಕಾಲ ತಪಸ್ ಮಾಡಿದಾಗ ಅವರಿಗೆ ಮಹರ್ಷಿಗಳು ಅಂತ ಬ್ರಹ್ಮದೇವರು ಕರೀತಾರೆ. ಆ ಬ್ರಹ್ಮದೇವರಿಗೆ ಮತ್ತೆ ನಮಸ್ಕಾರ ಮಾಡಿ, ನೀವು ಬ್ರಹ್ಮ ಋಷಿಗಳಾಗಬೇಕು, ನಾನು ಬ್ರಹ್ಮ ಋಷಿ ಅಂತ ಕರಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಇನ್ನೂ ನಿನಗೆ ಜಿತೇಂದ್ರಿಯತ್ವ ಬಂದಿಲ್ಲ. ಆಗ ಬ್ರಹ್ಮದೇವರು ಬಾಯಿ ಬಿಡ್ತಾರೆ. ಯಾವಾಗ ಬದ್ರಿ ನಾರಾಯಣ ದೇವರಿಗೆ ಶರಣಾದ್ರು ವಿಶ್ವಾಮಿತ್ರರು, ಆಗ ಹೇಳ್ತಾರೆ ಆ ಬ್ರಹ್ಮದೇವರು, ನೋಡಪ್ಪ ನಿನಗೆ ಜಿತೇಂದ್ರಿಯತ್ವ ಇನ್ನೂ ಬರಬೇಕು ಅಂತ ಹೇಳಿಬಿಟ್ಟು ಮಾಯ ಆಗ್ಬಿಡ್ತಾರೆ. ಆಮೇಲೆ ವಿಶ್ವಾಮಿತ್ರರು ಅಲ್ಲೇ ಕುಳಿತು ವಾಯುವನ್ನೇ ಆಹಾರವನ್ನಾಗಿ ಸೇವಿಸುತ್ತಾ ಕಠಿಣವಾಗಿ ತಪಸ್ಸು ಮಾಡ್ತಾರೆ ರೀ. ಈ ಸಲ ಮತ್ತೆ ದೇವೇಂದ್ರ ಅವರ ತಪಸ್ಸಿಗೆ ಭಂಗವನ್ನ ಮಾಡೋಕೆ ಹೊರಗಿನಿಂದ ಎಷ್ಟು ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗಿಲ್ಲ. ಯಾಕೆ ಸಾಧ್ಯವಾಗಿಲ್ಲ? ನಾವು ಇಂದ್ರದೇವರನ್ನು ತಪ್ಪು ತಿಳಿಬಾರ್ದು ರೀ. ತಪಸ್ಸು ಮಾಡೋರಿಗೆಲ್ಲ ಇಂದ್ರದೇವರು ಬಂದು ದುಃಖ ಕೊಡ್ತಿದ್ದಾರೆ ಅಂತ ಖಂಡಿತವಾಗಿ ಇಂದ್ರದೇವರು ಬಹಳ ದೊಡ್ಡ ಉನ್ನತವಾದಂಥ ದೇವತೆಗಳಿಗೆ ಎಲ್ಲ ನಾಯಕರು. ಅವರು ನಮಗೆ ಮನಸ್ಸಿಗೆ ಅಭಿಮಾನಿಗಳು. ಹೊರಗಿನಿಂದ ಅವರು ಕೊಟ್ಟರು, ಒಳಗಿಂದ ಜಿತೇಂದ್ರಿಯ ಒಳಗೆ ಒಂದು ಮನಸ್ಸಿಗೆ ದಾಢ್ಯತೆ ಕೊಡೋರೆ ಇಂದ್ರದೇವರು. ಆ ಜಿತೇಂದ್ರಿಯತ್ವ ಒಳಗಡೆ ಎಷ್ಟು ಇವರು ಇದ್ದಾರೆ ಅಂತ ಇವರ ತಪಸ್ಸನ್ನು ಜಗತ್ತಿಗೆ ತೋರಿಸೋ ಸಲುವಾಗಿ ಇದು ನಮಗೆ ಭಾಗವತದಲ್ಲಿ ಆ ಒಂದು ನಮ್ಮ ಪುಟ್ಟ ಇವನು ಯಾರು, ಅವನು ರಾಜಕುಮಾರನೇ ಧ್ರುವರಾಜ ತಪಸ್ಸಿಗೆ ಹೋದಾಗ ಆಗ ನಮಗೆ ವೇದವ್ಯಾಸರು ಇದನ್ನೆಲ್ಲ ಹೇಳ್ತಾರೆ. ಇಂದ್ರದೇವರನ್ನ ತಪ್ಪು ತಿಳಿಬೇಡಿ, ಒಳಗಿನಿಂದ ಅವರು ದಾಢ್ಯತೆ ಕೊಟ್ಟಿರಲಿಲ್ಲ ಅಂದರೆ ಅವರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹೊರಗಿನಿಂದ ವಿಘ್ನ ಕೊಡ್ಬೋದು, ದೇವತೆಗಳು ತತ್ವಾಭಿಮಾನಿಗಳಾಗಿ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ವಿಶ್ವಾಮಿತ್ರರು ಆ ರಂಭೆನ ಕಳಿಸ್ತಾ ಮತ್ತೆ ವಿಶ್ವಾಮಿತ್ರರ ಹತ್ರ. ಆಗ ಮತ್ತೆ ಕ್ರೋಧ ಬಂತು, ಅವಳಿಗೆ ಶಾಪ ಕೊಟ್ಟರು. ಈ ಸ್ವಾಮಿ, ಇಂಥ ನಿನ್ನ ನಾರಾಯಣ ದೇವರ ಆಶ್ರಯಕ್ಕೆ ಬಂದು ನಾ ಮಾಡಿದ್ರು ನನಗೆ ಒಂದು ಸಿದ್ಧಿ ಆಗ್ಲಿಲ್ವಲ್ಲ ಅಂತ ತುಂಬ ದುಃಖ ಆಯಿತು. ನಾವು ಅಷ್ಟೇ ರೀ, ಇಂಥ ಬ್ರಾಹ್ಮಣ ಜನ್ಮ ಮಾಧ್ವ ಜನ್ಮ ಬಂದರೂ ನನಗೆ ಸಾಧನೆ ಆಗ್ತಿಲ್ಲ ಅಂದರೆ ನಾವು ಅಷ್ಟೇ ದುಃಖ ಪಡಬೇಕಾದಂಥ ಸ್ಥಿತಿಯಲ್ಲೇ ನಾವು ಇದ್ದೇವೆ. ಇನ್ನು ಆಯಿತು, ಬ್ರಹ್ಮದೇವರು ಹೇಳ್ಬಿಟ್ಟಿದ್ದಾರೆ ಜಿತೇಂದ್ರಿಯತ್ವ ಒಂದು ಬಂದರೆ ನಾನು ಬ್ರಹ್ಮ ಋಷಿ ಆಗ್ತೀನಿ ಅಂತ. ಯಾಕಂದರೆ ಫೈನಲ್ ಸ್ಟೆಪ್ ಇದು. ಈಗ ಯೋಚನೆ ಮಾಡ್ತಾರೆ, ಇನ್ನು ಉತ್ತರ ದಿಕ್ಕನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಚಂದ್ರ ಮತ್ತು ಕುಬೇರ ಉತ್ತರ ದಿಕ್ಕಿಗೆ ಅಭಿಮಾನಿಗಳು. ಆ ಚಂದ್ರ ಕುಬೇರರು ಬಂದು ವಿಶ್ವಾಮಿತ್ರರಿಗೆ ಹೇಳ್ತಾರೆ, ಸ್ವಾಮಿ ಈಶಾನ್ಯ ದಿಕ್ಕು ಅಂದರೆ ಪೂರ್ವಕ್ಕೆ ಈ ರುದ್ರದೇವರಿಗೆ ಸಮೀಪವಿರುವಂತಹ ದಿಕ್ಕು, ಅದು ನಿಮಗೆ ವೈರಾಗ್ಯದ ಜಿತೇಂದ್ರಿಯತ್ವ ಅಂದರೆ ವೈರಾಗ್ಯ ಕೊಡೋರು ಯಾರು? ಮಹರುದ್ರ ದೇವರು. ನಿಮಗೆ ಮಹರುದ್ರ ದೇವರ ಅನುಗ್ರಹವಾಗತ್ತೆ, ನೀವು ಈಗ ಪೂರ್ವ ದಿಕ್ಕಿಗೆ ಹೋಗಿ ಅಂತ ಹೇಳಿದಾಗ ಆ ಕ್ಷಣ ಅವರು ತಮ್ಮ ಮಾತನ್ನು ತ್ಯಜಿಸಿಬಿಟ್ರು, ಅಂದರೆ ಮೌನ ಮಾಡಿದ್ರು. ಇನ್ನೆಂದೂ ಏನು ಮಾತೇ ಆಡೋದಿಲ್ಲ. ಇನ್ನು ಮಾತು ಅಂತ ನನ್ನ ನಾಲಿಗೆಯಿಂದ ಬರಬೇಕಾದ್ರೆ ಅದು ಬ್ರಹ್ಮದೇವರ ಮತ್ತು ವಸಿಷ್ಠರ ಮುಂದೆನೇ ನನ್ನ ಮಾತು ಅಂತ ಛಲ ತೊಟ್ಟುಬಿಟ್ರು ರೀ. ಮನಸ್ಸಿನಲ್ಲಿ ಆ ಛಲ ಕೊಟ್ಟವನೇ ಭಗವಂತ. ಆ ರುದ್ರದೇವರ ಅನುಗ್ರಹ ಪಡೆಯೋದಕ್ಕಾಗಿ ಮತ್ತೆ ದಾರುಣವಾದಂತಹ ತಪಸ್ಸು ಮಾಡ್ತಾರೆ. ಎಂಥೆಂಥ ವಿಘ್ನ ಕೋಪ ಬರುವಂಥ ಸಂದರ್ಭ ಎಲ್ಲವನ್ನ ದೇವರು ಮತ್ತೆ ಕೊಡ್ತಾನೆ. ಆದರೆ ಅವರು ವಿಮುಖರಾಗಲಿಲ್ಲ. ಆಗ ತಾವು ಎಲ್ಲ ತಪಸ್ಸು ಮಾಡಿ ಎಲ್ಲ ಋಷಿ ಮುನಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ತಾವು ಆಹಾರ ಸ್ವೀಕಾರ ಮಾಡಬೇಕು, ಎಷ್ಟೋ ಕೋಟಿ ವರ್ಷಗಳಾಗೋಗಿದೆ ಆಹಾರ ಸ್ವೀಕಾರ ಮಾಡಿದೆ ಅಂದಾಗ ಅವರು
ಇನ್ನೇನು ಆಹಾರ ಅವರ ತಗೋಬೇಕು ಅಂದಾಗ ಇಂದ್ರದೇವರು ಒಬ್ಬ ವೃದ್ಧನ ವೇಷದಲ್ಲಿ ಬರ್ತಾರೆ. ಆಗ ವಿಶ್ವಾಮಿತ್ರರು ಸಂತೋಷದಿಂದ, ಸ್ವಾಮಿ, ನಾನು ಆಹಾರ ಸ್ವೀಕಾರ ಮಾಡುವುದಕ್ಕೆ ಮುಂಚೆ ನನ್ನಿಂದ ದಾನವನ್ನು ಮಾಡುವಂತಹ ಅನುಗ್ರಹ ನೀ ಮಾಡಿದೆಯಲ್ಲ ಅಂತ ಬ್ರಾಹ್ಮಣನಲ್ಲಿ ಆ ದೇವನನ್ನ ಕೊಂಡು ಸಮರ್ಪಣೆ ಮಾಡಿಬಿಡ್ತಾರೆ. ಹೀಗೆ ಮತ್ತೆ ತಪಸ್ಸಿಗೆ ನನಗೆ ಆಹಾರ ಸಿಕ್ತು, ಭಗವಂತ ಬಂದು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ ಮತ್ತೆ ತಪಸ್ಸು ಶುರು ಮಾಡ್ತಾರೆ. ಈಗ ಬ್ರಹ್ಮದೇವರು ಇಡೀ ಜಗತ್ತೇ ಅಲ್ಲೋಲ ಕಲ್ಲ ಆಗತ್ತೆ. ಅಂಥ ತಪಸ್ಸು, ದಾರುಣವಾದ ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ನೀನು ಬ್ರಹ್ಮ ಋಷಿಯಾಗಿದೆಯಾ ಈಗ ಅಂತ ಘೋಷಣೆ ಮಾಡೇ ಬಿಟ್ರು. ಆದರೆ ಆಗ ಮತ್ತೆ ವಿಶ್ವಾಮಿತ್ರರು ಬ್ರಹ್ಮನನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ದಯಮಾಡಿ ಇದೇ ಮಾತನ್ನ ನೀನು ನಿನ್ನ ಎದುರಿಗೆ ವಸಿಷ್ಠರು ಬಂದು ಬ್ರಹ್ಮದೇವರ ಸಮಕ್ಷಮದಲ್ಲಿ ವಸಿಷ್ಠರು ಹೇಳಬೇಕು, ನಾನು ಬ್ರಹ್ಮ ಋಷಿ ಅಂತ ಹೇಳಿ. ಅಂದರೆ ಬ್ರಹ್ಮದೇವರು ಹೇಳಿದ್ರು. ಇವಾಗ ನಾವು ಹೇಳ್ತೀವಲ್ಲ, ಅಯ್ಯೋ ನಾವು 100 ಜನ ಹತ್ರ ಕೇಳ್ತೀವ್ರಿ, ನಮ್ಮ ಆಚಾರ ಹೇಳ್ದಂಗೆ ನಮಗೆ ಅರ್ಥ ಆದಂಗೆ ಇನ್ನೊಬ್ರು ಅರ್ಥ ಆಗಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಬ್ರಹ್ಮದೇವರೇ ಬಂದರು. ವಸಿಷ್ಠರನ್ನವ್ರು ಮರ್ತಿಲ್ಲದಿ. ಇವತ್ತು ನಾನು ಬ್ರಹ್ಮ ಋಷಿ ಅಂತ ನಾನು ಕರ್ಸ್ಕೋಬೇಕಾದ್ರೆ ಅಂದರೆ ನಾನು ಇಷ್ಟು ತಪಸ್ಸಿಗೆ ಇಷ್ಟು ಛಲಕ್ಕೆ ಕಾರಣರು ವಸಿಷ್ಠರು, ಅವರ ಅಂತರ್ಯಾಮಿ ಭಗವಂತ. ಅವನಿಂದ, ಯಾಕೆಂದರೆ ಮಾನ ಅಪಮಾನಗಳು ಭಗವಂತ ನಮಗೆ ಕೊಟ್ಟರೆ ಅದು ಸಾಧನೆಗಾಗಿ ಕೊಟ್ಟಿದ್ದಾನೆ ಅನ್ನೋದು ವಿಶ್ವಾಮಿತ್ರರು ಅಂದೇ ಆಗ ಅವರು ವಿಶ್ವಾಮಿತ್ರರಾದರು. ಗಾಯತ್ರಿ ಇವತ್ತು ನಮ್ಮ ಬ್ರಾಹ್ಮಣರೆಲ್ಲರೂ ವಿಶ್ವಾಮಿತ್ರರನ್ನ ಸ್ಮರಣೆ ಮಾಡಬೇಕು. ಬ್ರಹ್ಮ ಗಾಯತ್ರಿ ಯಾರು ಮಾಡಲ್ಲ ರೀ, ವಿಶ್ವಾಮಿತ್ರ ಗಾಯತ್ರಿಯಿಂದ ಆ ಒಂದು ಎಂಥ ತಪಸ್ಸಿನ ಒಂದು ಬಲವನ್ನು ಕಂಡುಹಿಡ್ಕೊಂಡಿದ್ದಾರೆ ಅಂದರೆ ಬ್ರಾಹ್ಮಣರ ಬಲವೇ ಗಾಯತ್ರಿ ಮಂತ್ರ. ಅಂತಹ ಗಾಯತ್ರಿ ಮಂತ್ರದ ಒಂದು ಕಂಡುಹಿಡಿದವರು ವಿಶ್ವಾಮಿತ್ರ ಋಷಿಗಳು. ಅವರು ವಸಿಷ್ಠರ ಹತ್ರ ಬ್ರಹ್ಮ ಋಷಿಗಳು ಅಂದಾಗ ಅವರ ಇಡೀ ದೇಹ ಅಮೃತಮಯವಾಯಿತು ಅಂತ ರಾಮಾಯಣದಲ್ಲಿ ಬರೀತಾರೆ. ಅಂದರೆ ವಸಿಷ್ಠರನ್ನ ನಾನು ಮೆಚ್ಚಿಸಿದೆ. ಈಗ ನಮಗೆ ಆ ರೀತಿ ಛಲ ಬರ್ಬೇಕ್ರಿ. ನಾವು ನಮ್ಮ ಗುರುಗಳನ್ನು ಏನಕ್ಕೇನ ಪ್ರಕಾರೇಣ ಗುರುಗಳು ನಮ್ಮನ್ನು ಒಪ್ಪಿಕೊಳ್ಬೇಕು. ನಾವು ಯಾವುದೇ ರೀತಿಯಿಂದ, ಯಾವ ದಿಕ್ಕು ಅಂದರೆ ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಪೂರ್ವ ದಿಕ್ಕು ಅಲ್ಲರಿ, ಧಾರ್ಮಿಕವಾದಂತಹ ರೀತಿಯಲ್ಲಿ ಯಾವುದೋ ಒಂದು ರೀತಿ ಬಲವಂತದಿಂದ, ಇವಾಗ ನೋಡಿ ನಾ ಹೇಳಿದ್ ನೀವು ಮಾಡಿಲ್ಲ ಅಂದರೆ, ನಾನು ಕೇಳಿಲ್ಲ ಅಂದರೆ ನಾನು ಹಂಗೆ ಮಾಡ್ತೀನಿ ಸಾಯ್ತೀನಿ ಅಂತ ಹೆದರಿಸಿ ಬದರಿಸಿ ಅಲ್ಲ, ಅವರು ಸಂತೋಷದಿಂದ ನಿನ್ನನ್ನು ಒಪ್ಪಿಕೊಳ್ಬೇಕು. ಅಂದರೆ ಗುರುಗಳು ತಾವಾಗಿಯೇ ಬಂದು ನಮ್ಮ ಮನೆಗೆ ಬಂದು ನಮ್ಮ ಒಂದು ಹೀನ ಸ್ಥಿತಿಯೊಂದಿಗೆ ನಮ್ಮನ್ನು ಒಪ್ಕೋಬೇಕು ಅಂದಾಗ, ನಮಗೆ ಕರುಣಿಸಬೇಕು ಅಂದಾಗ ನಮಗೆ ವಿಶ್ವಾಮಿತ್ರ ಋಷಿಗಳ ಅನುಗ್ರಹ ಬೇಕು. ಕುಮುದ್ವತಿ ಸಹಿತ ವಿಶ್ವಾಮಿತ್ರ ಋಷಿಗಳು, ಕುಮುದ್ವತಿ ದೇವಿನೂ ಅಷ್ಟೇ ವಿಶ್ವಾಮಿತ್ರರಿಗೆ ಅವರ ತಪಸ್ಸಿನಲ್ಲಿ ಅನನ್ಯವಾಗಿ ಪಾಲು ಮಾಡ್ತಾಳೆ. ಅಂದರೆ ಅಷ್ಟು ಅನುಕೂಲಕರಳಾಗಿ ಇರ್ತಾಳೆ. ಈಗ ವಿಶ್ವಾಮಿತ್ರರು ಇನ್ನೊಂದು ಅವರ ಒಂದು ತುಂಬ ಒಳ್ಳೆಯ ವಿಷಯವನ್ನು ನಾವು ತಿಳಿಯೋಣ. ವಿಶ್ವಾಮಿತ್ರರು ಯಾಕೆ ಕರ್ಕೊಂಡು ದಶರಥ ಮಹಾರಾಜನ ಮನೆಗೆ ಬಂದು ಕರ್ಕೊಂಡು ಸೀತಾದೇವಿಯ ವಿವಾಹ, ಅವ್ರಿಗೆ ಗೊತ್ತಿತ್ತು ಕೇವಲ ಯಜ್ಞಕ್ಕಾಗಿ ಅಲ್ಲ, ಸೀತಾದೇವಿಯನ್ನು ವಿವಾಹ ಮಾಡಿಸಬೇಕು, ಲಕ್ಷ್ಮೀನಾರಾಯಣರನ್ನ ಕೂಡಿಸಬೇಕು ಅನ್ನೋ ಛಲ ಯಾಕೆ? ಯಾಕೆಂದರೆ ಏನೇ ಮಾಡಿದ್ರು ವಿಶ್ವಾಮಿತ್ರರಲ್ಲಿ ಛಲ ಇದೆ. ಅದರಿಂದ ಏನಕ್ಕೆ ಅವ್ರು ಮಾಡಿದ್ರು ಅಂದರೆ, ಹಿಂದೆ ಆ ಒಂದು ಸೂರ್ಯವಂಶದಲ್ಲಿ ಹರಿಶ್ಚಂದ್ರ ಅಂತ ಮಹಾರಾಜ ಇದ್ದ. ಆ ಹರಿಶ್ಚಂದ್ರ ಮಹಾರಾಜನಿಗೆ ತುಂಬ ಕಷ್ಟ. ಅಂದರೆ ದೇವತೆಗಳೆಲ್ಲ ಹರಿಶ್ಚಂದ್ರನಲ್ಲಿದ್ದಕ್ಕಂಥ ಸತ್ಯನಿಷ್ಠೆಯನ್ನು ಹೊರಗೆ ಹಾಕಬೇಕು ಅಂತ ವಿಶ್ವಾಮಿತ್ರರನ್ನು ಆಯ್ಕೆ ಮಾಡ್ತಾರೆ. ಸ್ವಾಮಿ, ನೀವು ಅವನ್ನ ಪರೀಕ್ಷೆ ಮಾಡಬೇಕು. ಈಗ ನೋಡಿ, ಪರೀಕ್ಷೆಗೆ ಹೋದಾಗ ತುಂಬ ಸ್ಟ್ರಿಕ್ಟು ಇವ್ರು ಸಿಕ್ಬಿಟ್ರೆ ಎಕ್ಸಾಮಿನರು ನಮಗೆ ನಿಜವಾಗಿ ನಮ್ಮ ಯೋಗ್ಯತಾನುಸಾರ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ವಿಶ್ವಾಮಿತ್ರರನ್ನು ಆಯ್ಕೆ ಮಾಡ್ತಾರೆ. ನೀವು ಹೋಗಿ ಹರಿಶ್ಚಂದ್ರನ ಸತ್ಯನಿಷ್ಠೆ ಜಗತ್ತಿಗೆ ಪ್ರಚುರಪಡಿಸಬೇಕು ಅಂತ. ಆಗ ವಿಶ್ವಾಮಿತ್ರರು ಅವನನ್ನ ಸತ್ಯನಿಷ್ಠೆಯನ್ನು, ದೇವತೆಗಳ ಪ್ರಾರ್ಥನೆ ಇದೆ, ಆದರೂ ಕಷ್ಟ ಕೊಡುವಾಗ, ಕಷ್ಟದ ಪ್ರಶ್ನೆ ಕೇಳುವಾಗ ನಮಗೆ ಒಂಥರ ಅನಿಸ್ತಿರುತ್ತೆ, ಪಾಪ ಇವನಿಗೆ ಬರುತ್ತೋ ಇಲ್ಲೋ, ಎಕ್ಸಾಮಿನರ್ ಹೋದಾಗ ಗೊತ್ತಾಗತ್ತೆ ನಮಗೆ, ಅಯ್ಯೋ ಸ್ವಲ್ಪ ಸುಲಭದ್ದೇ ಕೇಳ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಹಾಗೆ ವಿಶ್ವಾಮಿತ್ರರು ಅವತ್ತು ಎಷ್ಟು ಕಷ್ಟ ಕೊಡಬೇಕಾದ್ರೂ ಮನಸ್ಸಿನಲ್ಲಿ, ಅಯ್ಯೋ ಪಾಪ ಈ ರಾಜನಿಗೆ ನಾನು ಈ ಕಷ್ಟ ಕೊಟ್ನಲ್ಲ. ಚಾರುಮತಿ, ಯಾರು ಹರಿಶ್ಚಂದ್ರನ ಹೆಂಡತಿ, ಲೋಹಿತಾಶ್ವ, ಇವರೆಲ್ಲರನ್ನೂ ಕಳ್ಕೊತಾನೆ. ತನ್ನ ಸತ್ಯದ ನಿಷ್ಠೆಗಾಗಿ ತನ್ನ ಹೆಂಡತಿ, ಮಕ್ಕಳು, ರಾಜ್ಯ, ತನ್ನಗರ ಎಲ್ಲ ಸಮಸ್ತವನ್ನು ಕಳ್ಕೊಂಡ್ರು. ಕೊನೆಯಲ್ಲಿ ಭಗವಂತನ ಅನುಗ್ರಹ ಪಡಿತಾನೆ. ಆದರೆ ಆ ಒಂದು ನೋವು ವಿಶ್ವಾಮಿತ್ರರಿಗಿರುತ್ತೆ. ಇಲ್ಲ,
ನಾನು ಮಾಡಿದ ತಪ್ಪುಗೆ, ಅದು ಏನೇ ಒಳ್ಳೆ ಕಾರ್ಯ ಇರ್ಬೋದು, ಆದರೆ ಒಬ್ಬ ರಾಜನಿಗೆ, ಇಂತಹ ಸತ್ಯನಿಷ್ಠನಾದವನಿಗೆ ನಾನು ದುಃಖ ಕೊಟ್ನಲ್ಲ ಅಂತ ಹೇಳಿ ಅವ್ರ ಮನಸ್ಸಿನ ದುಃಖ ಇರುತ್ತೆ. ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ದುಃಖ ಪರಿಹಾರಕ್ಕಾಗಿ ನಾನು ಏನು ಮಾಡಬೇಕು, ಮುಂದೆ ನಾನು ರಾಮನಾಗಿ ಬರ್ತೀನಿ, ನನ್ನನ್ನು ಲಕ್ಷ್ಮೀದೇವಿಯೊಂದಿಗೆ ನೀನು ಮಾಡು, ಆ ದೋಷ ಪರಿಹಾರ ಆಗುತ್ತೆ. ನಾವು ಈ ಮಾತನ್ನು ಕೇಳಿದಾಗ ಎಲ್ಲಿಗೆ ಸಂಬಂಧ ಅಂದರೆ ಆ ಒಂದು ದುಃಖ ಆಗಲಿ ಅಥವಾ ಒಂದು ಅನುಗ್ರಹ ಆಗಲಿ, ಜನ್ಮ ಜನ್ಮಕ್ಕೂ ಜ್ಞಾನಿಗಳು, ನಾವು ಇವತ್ತೇನೋ ಒಂದು ಪ್ರಾರ್ಥನೆ ಮಾಡಿರ್ತೀವಿ, ಇವತ್ತು ಮಾಡ್ತೀವಿ, ಈ ಜನ್ಮ ಮುಗೀತು, ಅಯ್ಯೋ ಬಿಡಿ ಅವರು ಮರ್ತರು ನಾವು ಮರ್ತರು ಅಂತ ಅನ್ಕೊಳ್ಬಾರ್ದು ರೀ. ನಾವಿವತ್ತು ಮಾಡಿದ ಪ್ರಾರ್ಥನೆ ಜನ್ಮ ಜನ್ಮ ಆದರೂ ಋಷಿ ಮುನಿಗಳು ನೆನಪಿಟ್ಕೊಂಡಿರ್ತಾರೆ. ನಾವಿವತ್ತು ವಿಶ್ವಾಮಿತ್ರರ ಹತ್ರ ಕೇಳಿದ್ದೀವಿ, ಸ್ವಾಮಿ ಛಲ ಕೊಡಿ. ಧ್ರುವರಾಜರು ಹೇಗೆ ಛಲದಿಂದ, ಇಲ್ಲ ಗುರುಗಳ ಅವರು ನಾರದರು ಎಷ್ಟೋ ಹೇಳ್ತಾರೆ, ಅಪ್ಪ ನಿನ್ನ ತೊಡೆ ಮೇಲೆ ತಾನೇ ಕೂಡ್ಬೇಕು, ಅಪ್ಪನ ತೊಡೆ ಮೇಲೆ, ನಿಮ್ಮ ಅಪ್ಪನ್ನೇ ಸಿಂಹಾಸನದಿಂದ ಇಳಿಸ್ತೀನಿ, ನಿನ್ನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತೀನಿ ಅಂತಾರೆ. ಧ್ರುವರಾಜರು ಹೇಳ್ತಾರೆ, ಇಲ್ಲ, ನನ್ನ ತಾಯಿ ಹೇಳಿದ್ದಾಳೆ, ನಾನು ಭಗವಂತನನ್ನೇ ಕಾಣಬೇಕು, ಅವನಿಂದ ನಾನು ಅನುಗ್ರಹೀತನಾಗಬೇಕು ಅಂತ ಹೇಳಿ ಛಲದಿಂದ ಹೇಗೆ ದೇವರನ್ನ ಗುರುಗಳನ್ನ ಮೆಚ್ಚಿಸಿ ಅನುಗ್ರಹ ಪಡೆದ್ನೋ ಅಂಥ ಒಂದು ಸಾತ್ವಿಕತೆಯ ಛಲ. ಈ ಕೆಟ್ಟ ರಾಜಸ ತಾಮಸ ಛಲಗಳಲ್ಲ, ಸಾತ್ವಿಕತೆಯ ಛಲ, ಆತ್ಮವಿಶ್ವಾಸ ನಮಗೆ ವಿಶ್ವಾಮಿತ್ರ ಋಷಿಗಳೇ, ಕುಂದ್ವತಿ ಸಹಿತ ವಿಶ್ವಾಮಿತ್ರ ಋಷಿಗಳೇ ನೀವು ನಮಗೆ ಕೊಡಬೇಕು ಅಂತ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಂದರೆ ಜನ್ಮ ಜನ್ಮಾಂತರದಲ್ಲಾದರೂ ನಮಗೆ ಯೋಗ್ಯತಾನುಸಾರ ನಮಗೆ ಕೊಟ್ಟೇ ಕೊಡ್ತಾರೆ ಅಂತ ತಿಳಿತಾ, ಈ ಹರಿಶ್ಚಂದ್ರನ ಸತ್ಯದ ಒಂದು ಮಹಿಮೆಯನ್ನು ಹೇಳೋದಕ್ಕಾಗಿ ಕಠಿಣ ಹೃದಯಿಯಂತೆ ವರ್ತಿಸಿದ್ರೆ ಹೊರತು ಅವರು ಮೃದು ಹೃದಯಿಗಳು ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರವಂತೂ ಅವರು ಆ ಸಂಧ್ಯಾ ವಂದನೆಯ ಪ್ರಧಾನ ಅಂಶ. ಬ್ರಾಹ್ಮಣರಿಗೆ ಇಂತಹ ಮಹಾಮುನಿಗಳಲ್ಲಿ ಮುಂದೆ ಹುಟ್ಟಿದ ಎಲ್ಲರೂ ಮಂತ್ರದ್ರಷ್ಟಾರರಾಗಿದ್ದಾರೆ ಅಂತ ತಿಳಿತಾ, ಕುಮುದ್ವತಿ ಸಹಿತ ವಿಶ್ವಾಮಿತ್ರ ಋಷಿ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದರಲ್ಲಿ ನಂದೇನಾದ್ರು ತಪ್ಪಿದ್ರೆ ನನ್ನದು, ಸರಿ ಏನಾದರೂ ಇದ್ದರೆ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಅಂತ ಹೇಳ್ತಾ, ಮತ್ತೊಮ್ಮೆ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.